ಇಂಗ್ಲೀಷ್ ಕಲಿಯಿರಿ ಡೇ 5. ಪಾಸ್ಟ್ ನೆಗೆಟಿವ್ ಸೆಂಟೆನ್ಸಸ್ನ ರೂಲು ಸಬ್ಜೆಕ್ಟ್ ಪ್ಲಸ್ ಡಿಡ್ ನಾಟ್ ಪ್ಲಸ್ ವರ್ಬ್ ಒನ್ ಬೇಸ್ ಫಾರ್ಮ್ ಅಂದರೆ ವರ್ಬ್ ಒನ್. ಅದು ಗಮನಿಸಿ, ಡಿಡ್ ನಾಟ್ ನಂತರ ಬೇಸ್ ಫಾರ್ಮ್ ಮಾತ್ರ ಬರ್ತದೆ, ಅಂದರೆ ವರ್ಬ್ ಒನ್ ಮಾತ್ರ ಬರ್ತದೆ, ವರ್ಬ್ ಟು ಬರುವುದಿಲ್ಲ. ಎಕ್ಸಾಂಪಲ್, ಹಿ ವೆಂಟ್ ಇದ್ದು ಹಿ ಡಿಡ್ ನಾಟ್ ಗೋ ಆಗ್ತದೆ, ಹಿ ಡಿಡ್ ನಾಟ್ ವೆಂಟ್ ಆಗೋದಿಲ್ಲ. ಮುಂಚೆ ಹೇಳಿದ್ದೇನೆ. ಈಗ ಪಾಸ್ಟ್ ನೆಗೆಟಿವ್ ಸೆಂಟೆನ್ಸ್ನ ಕೆಲವು ಉದಾಹರಣೆಗಳನ್ನು ನೋಡೋಣ. ನಾನು ನಿನ್ನೆ ಶಾಲೆಗೆ ಹೋಗಲಿಲ್ಲ. ಐ ಡಿಡ್ ನಾಟ್ ಗೋ ಟು ಸ್ಕೂಲ್ ಎಸ್ಟರ್ಡೇ. ನಾವು ಪಂದ್ಯ ಗೆಲ್ಲಲಿಲ್ಲ. ವಿ ಡಿಡ್ ನಾಟ್ ವಿನ್ ದ ಮ್ಯಾಚ್. ಅವನು ಪುಸ್ತಕ ಓದಲಿಲ್ಲ. ಹಿ ಡಿಡ್ ನಾಟ್ ರೀಡ್ ಎ ಬುಕ್. ಅವಳು ಹಾಲು ಕುಡಿಯಲಿಲ್ಲ. ಶಿ ಡಿಡ್ ನಾಟ್ ಡ್ರಿಂಕ್ ಮಿಲ್ಕ್. ಅವರು ಮನೆ ಕಟ್ಟಲಿಲ್ಲ. ದೇ ಡಿಡ್ ನಾಟ್ ಬಿಲ್ಡ್ ಎ ಹೌಸ್. ಬಿಲ್ಟ್ ಆಗೋದಿಲ್ಲ, ಬಿಲ್ಡ್ ಎ ಹೌಸ್. ಪಾಸ್ಟ್ ಕ್ವಶನ್ಸ್, ಶಾರ್ಟ್ ಆನ್ಸರ್ಸ್ ನೋಡಿ. ಡಿಡ್ ಪ್ಲಸ್ ಸಬ್ಜೆಕ್ಟ್ ಪ್ಲಸ್ ವರ್ಬ್ ಒನ್. ಶಾರ್ಟ್ ಆನ್ಸರ್ ಎಸ್ ನೋ ಅಂತ ಹೇಳಲಿಕ್ಕೆ ಉಪಯೋಗಿಸ್ತೇವೆ. ಎಸ್ ಐ ಡಿಡ್ ಅಥವಾ ನೋ ಐ ಡಿಡ್ ನಾಟ್ ಹೇಳಬೇಕು. ಡಿಡ್ ಯು ಗೋ ಟು ಸ್ಕೂಲ್. ನೀನು ಶಾಲೆಗೆ ಹೋದೆಯಾ? ಎಸ್ ಐ ಡಿಡ್, ಹೌದು ನಾನು ಹೋದೆ. ಆರ್ ನೋ ಐ ಡಿಡ್ ನಾಟ್, ಇಲ್ಲ ನಾನು ಹೋಗಲಿಲ್ಲ. ಡಿಡ್ ಯು ರೀಡ್ ದ ಬುಕ್. ಡಿಡ್ ಹಿ ರೀಡ್ ದ ಬುಕ್. ಅವನು ಪುಸ್ತಕ ಓದಿದ್ನಾ? ಎಸ್ ಹಿ ಡಿಡ್, ಹೌದು ಅವನು ಓದಿದ. ನೋ ಹಿ ಡಿಡ್ ನಾಟ್ ರೀಡ್ ದ ಬುಕ್, ಇಲ್ಲ ಅವನು ಓದಲಿಲ್ಲ. ಡಿಡ್ ದೇ ವಿನ್ ದ ಮ್ಯಾಚ್. ಅವರು ಪಂದ್ಯ ಗೆದ್ದರೆ? ಎಸ್ ದೇ ಡಿಡ್, ಹೌದು ಅವರು ಗೆದ್ದರು. ನೋ ದೇ ಡಿಡ್ ನಾಟ್, ಇಲ್ಲ ಅವರು ಗೆಲ್ಲಲಿಲ್ಲ. ಡಿಡ್ ಶಿ ಹೆಲ್ಪ್ ಯು. ಅವಳು ನಿನಗೆ ಸಹಾಯ ಮಾಡಿದ್ಲಾ? ಎಸ್ ಶಿ ಡಿಡ್, ಹೌದು ಸಹಾಯ ಮಾಡಿದ್ಲು. ನೋ ಶಿ ಡಿಡ್ ನಾಟ್, ಇಲ್ಲ ಸಹಾಯ ಮಾಡಲಿಲ್ಲ. ಹೀಗೆ ನೀವು ಹೇಳಬೇಕು. ನೆಕ್ಸ್ಟ್ ಪಾರ್ಟ್ 1 ಕನ್ನಡದಿಂದ ಇಂಗ್ಲೀಷಿಗೆ ಟ್ರಾನ್ಸ್ಲೇಟ್ ಮಾಡಿ. ಇದು ನಿಮಗೆ ಪ್ರಾಕ್ಟೀಸ್ಗೋಸ್ಕರ ಕೊಡ್ತಾ ಇದ್ದೇನೆ, ನೀವೇ ಮಾಡಿ. ನೀನು ನಿನ್ನೆ ಎಲ್ಲಿಗೆ ಹೋದೆ? ಅವನು ಏನು ತಂದ? ಅವಳು ಯಾವಾಗ ಬಂದಳು? ನೀವು ಯಾಕೆ ತಡವಾಗಿ ಬಂದಿರಿ? ಅವರು ಹೇಗೆ ಗೆದ್ದರು? ನಾವು ಯಾರನ್ನು ಭೇಟಿಯಾದೆವು? ಅವನು ಏನು ಬರೆದ? ಅವಳು ಯಾರಿಗೆ ಸಹಾಯ ಮಾಡಿದಳು? ಅವರು ಯಾವಾಗ ಶುರು ಮಾಡಿದರು? ಇದನ್ನು ನೀವು ನನಗೆ ಹೇಳಬೇಕಾಗಿಲ್ಲ. ನೀವು ಒಂದು ಕೆಲಸ ಮಾಡಿ, ನೀವು ಅದರಲ್ಲೇ ನಿಮ್ಮ ಇದು ಫೇಸ್ಬುಕ್ಕಲ್ಲೆಲ್ಲ ಎಲ್ಲಿ ನೋಡ್ತಿರೋ ನನ್ನ ವಿಡಿಯೋವನ್ನು ಅಲ್ಲಿ ಕೆಳಗೆ ಮೆಸೇಜಲ್ಲಿ ಹಾಕಿ. ಅಲ್ಲಿ ಕೆಳಗೆ ಮೆಸೇಜಲ್ಲಿ ಆನ್ಸರ್ ಬರೆದು ಹೇಳಿ ನೋಡೋಣ. ಎಲ್ಲರೂ ಓದ್ತಾರೆ, ನಿಮಗೂ ಸಹ ಗೊತ್ತಾಗ್ತದೆ. ಮಿಸ್ಟೇಕ್ ಆದರೆ ಪರವಾಗಿಲ್ಲ, ನಾನು ಮೊದಲೇ ಹೇಳಿದ್ದೀನಿ. ನನ್ನ ಬುಕ್ಕು 2010ರಲ್ಲಿ ಬರೆದಿರುವ ಬುಕ್ ಬಗ್ಗೆ ಸ್ವಲ್ಪ ಹಿಂದೆ ಹೋಗಿ ಆ ವಿಡಿಯೋ ನೋಡಿ, ನಿಮ್ಗೆ ಗೊತ್ತಾಗ್ತದೆ. ಮಿಸ್ಟೇಕ್ ಮಾಡಿದ್ರೇ ಕಲಿತೀರಿ. ಮಿಸ್ಟೇಕ್ ಆಗುವ ಭಯದಿಂದ ಒಂದು ವೇಳೆ ನೀವು ಏನು ಮಾಡಿದ್ರೆ ಜೀವನ ಪೂರ್ತಿ ನೀವು ಭಯದಲ್ಲೇ ಇರ್ತೀರಿ. ಮಿಸ್ಟೇಕ್ ಈಗ ಮಾಡಿ ನಾಳೆ ಕಲಿತೀರಿ. ಈಗ ಮಿಸ್ಟೇಕ್ ಮಾಡುವ ಭಯ ಇದ್ದಿಂದ ನೀವು ಏನಾದರೂ ಮಾಡದಿದ್ದರೆ ಜೀವನ ಪೂರ್ತಿ ಏನು ಮಾಡಲಿಕ್ಕೆ ಆಗೋದಿಲ್ಲ. ಸೊ ಮಿಸ್ಟೇಕ್ ಮಾಡಿ ನಾಳೆ ಸರಿಯಾಗ್ತೀರಿ. ನೆಕ್ಸ್ಟ್ ಪಾರ್ಟ್ 2 ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಇದರ ಬಗ್ಗೆ ಸ್ವಲ್ಪ ನೋಡಿ. ವೇರ್, ವಾಟ್, ವೆನ್, ವೈ, ಹೌ. ಇದು ಎಲ್ಲಿ ಯೂಸ್ ಮಾಡಬೇಕು ಅಂತ. ಡ್ಯಾಶ್ ಡಿಡ್ ಯು ಗೋ ಎಸ್ಟರ್ಡೇ, ಡ್ಯಾಶ್ ಡಿಡ್ ಹಿ ಈಟ್, ಡ್ಯಾಶ್ ಡಿಡ್ ಶಿ ಕಮ್, ಡ್ಯಾಶ್ ಡಿಡ್ ದೇ ವಿನ್ ದ ಮ್ಯಾಚ್, ಡ್ಯಾಶ್ ಡಿಡ್ ಯು ಲಾಫ್. ಇಲ್ಲಿ ಏನಾದರೂ ಒಂದು ಬರಿಬೇಕು ಮೇಲೆ. ಇದರಲ್ಲಿ ನೋಡಿ ಏನು ಬರಿಬೇಕಂತ ನೀವೇ ಯೋಚಿಸಿ ನೋಡಿ, ಸರಿಯಾಗಿ ಮಾಡಿ. ನೆಕ್ಸ್ಟ್ ಪಾರ್ಟ್ 3 ಮೇಕ್ ಕ್ವಶನ್ಸ್. ಕ್ವಶನ್ ಮಾಡಿ. ಹಿ ವೆಂಟ್ ಟು ಸ್ಕೂಲ್, ಇದರ ಪ್ರಶ್ನೆ ಮಾಡಿ. ಶಿ ಏಟ್ ಮ್ಯಾಂಗೋ, ಇದರ ಪ್ರಶ್ನೆ ಮಾಡಿ. ದೇ ಓನ್ ದ ಮ್ಯಾಚ್, ಇದರದ್ದು ಪ್ರಶ್ನೆ ಮಾಡಿ. ಯು ಕೇಮ್ ಲೇಟ್, ಇದಕ್ಕೂ ಒಂದು ಪ್ರಶ್ನೆ ಮಾಡಿ. ವಿ ಸ್ಟಾರ್ಟೆಡ್ ದ ವರ್ಕ್, ಇದಕ್ಕೂ ಒಂದು ಪ್ರಶ್ನೆ ಮಾಡಿ. ನೋಡೋಣ ಏನು ಮಾಡ್ತೀರಿ ಅಂತ. ನೆಕ್ಸ್ಟ್ ಸಿಂಪಲ್ ಫ್ಯೂಚರ್ ಟೆನ್ಸ್ ರೂಲ್. ಸಬ್ಜೆಕ್ಟ್ ಪ್ಲಸ್ ವಿಲ್ ಪ್ಲಸ್ ವರ್ಬ್ ಒನ್ ಪ್ಲಸ್ ಬೇಸ್ ವರ್ಬ್ ಅಂದರೆ ಇದು ವರ್ಬ್ ಒನ್ ಅಷ್ಟೇ. ಬೇಸ್ ಅಂದರೆ ಕೊಟ್ಟಿದ್ದಾರೆ, ನಾನು ಅದು ನನ್ನ ಟೈಪಿಸ್ಟ್ ಬರೆಯುವಾಗ ಹಾಗೆಲ್ಲ ಮಾಡ್ತಾರೆ, ನಾನೇನು ಮಾಡಲಿ. ಬಟ್ ನಾನು ಹೇಳಿದರೂ ಅವರು ಹಾಗೆ ಬರೀತಾರೆ. ಎಕ್ಸಾಂಪಲ್, ಐ ವಿಲ್ ಗೋ, ಶಿ ವಿಲ್ ಈಟ್. ಓಕೆ, ವಿಲ್ ಅಂದರೆ ಏನು ಗೊತ್ತಾ? ನಾವು ಮಾತನಾಡುವ ಹೊತ್ತಿಗೆ ಒಮ್ಮೆಲೆ ಯೋಚಿಸಿ ಏನು ಹೇಳ್ತೇವಲ್ಲ, ಒಮ್ಮೆಲೆ ಯೋಚನೆ ಮಾಡಿ. ಅದಕ್ಕಿಂತ ಮುಂಚೆ ನಾವು ಏನೂ ಯೋಚಿಸಿರ್ದಿರೋದಿಲ್ಲ, ಒಮ್ಮೆಲೆ ಯೋಚನೆ ಮಾಡಿ ಹೇಳ್ತೀವಿ, ಅದಕ್ಕೆ ವಿಲ್ ಹೇಳ್ತಾರೆ. ಪಾಸಿಟಿವ್ ಸೆಂಟೆನ್ಸ್, ಸಕಾರಾತ್ಮಕ ವಾಕ್ಯ. ನಾನು ನಾಳೆ ಶಾಲೆಗೆ ಹೋಗುವೆನು. ಐ ವಿಲ್ ಗೋ ಟು ಸ್ಕೂಲ್ ಟುಮಾರೋ. ನಾವು ಪಂದ್ಯ ಗೆಲ್ಲುವೆವು. ವಿ ವಿಲ್ ವಿನ್ ದ ಮ್ಯಾಚ್. ಅವನು ಪುಸ್ತಕ ಓದುವನು. ಹಿ ವಿಲ್ ರೀಡ್ ಎ ಬುಕ್. ಅವಳು ಹಾಲು ಕುಡಿಯುವವಳು. ಶಿ ವಿಲ್ ಡ್ರಿಂಕ್ ಮಿಲ್ಕ್. ಅವರು ಮನೆ ಕಟ್ಟುವರು. ದೇ ವಿಲ್ ಬಿಲ್ಡ್ ಎ ಹೌಸ್. ಇದರದ್ದು ನೆಗೆಟಿವ್ ವಾಕ್ಯ ನೋಡೋಣ. ಸಬ್ಜೆಕ್ಟ್ ಪ್ಲಸ್ ವಿಲ್ ನಾಟ್. ವಿಲ್ ನಾಟಿಗೆ ಮಾತನಾಡುವಾಗ ವೋಂಟ್ ಹೇಳ್ತಾರೆ, ಬರೆಯುವಾಗ ವಿಲ್ ನಾಟ್ ಹೇಳ್ತಾರೆ. ಪ್ಲಸ್ ವರ್ಬ್ ಒನ್. ನಾನು ನಾಳೆ ಹೋಗುವುದಿಲ್ಲ. ಐ ವಿಲ್ ನಾಟ್ ಗೋ ಟುಮಾರೋ. ಅವನು ಪುಸ್ತಕ ಓದುವುದಿಲ್ಲ. ಹಿ ವಿಲ್ ನಾಟ್ ರೀಡ್ ಎ ಬುಕ್. ನಾವು ಪಂದ್ಯ ಗೆಲ್ಲುವುದಿಲ್ಲ. ವಿ ವಿಲ್ ನಾಟ್ ವಿನ್ ದ ಮ್ಯಾಚ್.
ಇದರದ್ದೇ ಪ್ರಶ್ನೆ ಮಾಡಬೇಕಾದ್ರೆ ಇಂಟ್ರೋಗೇಟಿವ್ ಪ್ರಶ್ನೆ ಅಂದರೆ ವಿಲ್ ಸಬ್ಜೆಕ್ಟ್ಗಿಂತ ಮೊದಲು ಬರ್ತದೆ, ಕರ್ತನಿಗಿಂತ ಮೊದಲು ಬರ್ತದೆ. ಹೇಗೆ ಆಗ್ತದೆ ವಾಕ್ಯ? ನೀನು ನಾಳೆ ಶಾಲೆಗೆ ಹೋಗುವೆಯಾ? ವಿಲ್ ಯು ಗೋ ಟು ಸ್ಕೂಲ್ ಟುಮಾರೋ? ಅವಳು ನನಗೆ ಸಹಾಯ ಮಾಡುವಳ? ವಿಲ್ ಶಿ ಹೆಲ್ಪ್ ಮೀ? ಮುಖ್ಯ ನಿಯಮ, ಎಲ್ಲ ಸಬ್ಜೆಕ್ಟ್ಸ್ ಜೊತೆ ವಿಲ್ ಬಳಸಬಹುದು. ಇಲ್ಲಿ ವಿಲ್ ಮತ್ತು ಶೆಲ್ ಅಂತ ಉಂಟು, ಕನ್ಫ್ಯೂಷನ್ ಬೇಡ, ಎಲ್ಲ ಕಡೆ ವಿಲ್ ಯೂಸ್ ಮಾಡಿ.